guys, welcome back to our YouTube channel Experiments in Kannada. So guys, ಇವತ್ತು ನಾವು ಒಂದು ಕ್ರೇಜಿ ವ್ಯೂ ಪಾಯಿಂಟ್ ಆದ್ರೆ ಹೋಗ್ತಾ ಇದೀವಿ. ನಮ್ಮ ಹಳೆ ಒಂದು ವ್ಯೂ ಪಾಯಿಂಟ್ಗೆ ಹೋಗೋಣ. ಹಳೆ ಅಲ್ಲ, ನಾವು ಹಳೆ ವಿಡಿಯೋಸ್ ಮಾಡ್ತಾ ಇದ್ವಲ್ಲ, ಆ ಥರ ಒಂದು ವ್ಯೂ ಪಾಯಿಂಟ್ಗೆ ಹೋಗೋಣ. ತುಂಬ ದಿವಸ ಆಯಿತು ಎಲ್ಲೂ ಹೋಗಿ. ಸೊ ಇಲ್ಲೇ ನಮ್ಮ ಭದ್ರಾವತಿ ಹತ್ರ ಒಂದು ಕ್ರೇಜಿ ಲೊಕೇಶನ್ ಇದೆ ಅಂತ ಅಂದರೆ ಬಂದಿದ್ದೀವಿ. ಸೊ ಆಲ್ರೆಡಿ ನಾವು ಆಲ್ಮೋಸ್ಟ್ ಬಂದಿದ್ದೀವಿ. ಇದು ಒಂದು 4-5 ಕಿಲೋಮೀಟರ್ಸ್ ಇದೆ. ನಾನು ಯಾವತ್ತೂ ಹೋಗಿಲ್ಲ. ನೋಡೋಣ, ಇವತ್ತು ನಮ್ಮ ಜೊತೆ ಯಾರೂ ಇಲ್ಲ ಗೈಡ್ ಅಂತವ್ರು ಕರ್ಕೊಂಡು ಹೋಗೋರು. ಸೊ ನಾವೇ ಎಲ್ಲ ಗೂಗಲ್ ಮ್ಯಾಪ್ಸ್ ನೋಡ್ಕೊಂಡು ಹೋಗ್ತಾ ಇರೋದು. ಸೊ ಲೆಟ್ಸ್ ಸಿ ಹೌ ಇಟ್ ವುಡ್ ಬಿ. ಸೊ ನನಗಾದರೆ ಒಂದು ಸ್ವಲ್ಪ ಡೌಟ ಇದೆ. ತುಂಬ ರೀಲ್ಸಲ್ಲಿ ನೋಡಿದ್ದೆ ಅಷ್ಟೇ, ರೀಲ್ಸಲ್ಲಿ ನೋಡಿ ಬರ್ತಾ ಇರೋದು. ಸೊ ಅದಕ್ಕೆ ಒಂಥರ ಏನೋ ಗೊತ್ತಿಲ್ಲ. ಸೊ ಹೇಗಿದೆ ಫ್ರೇಮು? ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ. ಇವಾಗ 0.5x ವೈಡ್ ಆ್ಯಂಗಲಲ್ಲಿ ತೆಗಿತಾ ಇದ್ದೀನಿ ನಾನು. ಸೊ ದಟ್ಸ್ ವೈ ಇಟ್ ಈಸ್ ಕಮಿಂಗ್ ಕ್ಲಿಯರ್ ಅನಿಸುತ್ತೆ. ಸೊ ಇಷ್ಟು ದಿವಸ 1x ತೆಗಿತಾ ಇದ್ದೆ, ಇವಾಗ 0.5x. ಕ್ಲಾರಿಟಿ ಸ್ವಲ್ಪ ಡೌನ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಕ್ಲಿಯರ್ ವ್ಯೂ ಸಿಗುತ್ತೆ ಅಷ್ಟೇ. ಈ ಕಡೆ ಎಲ್ಲ ಹಂಗೆ ಹೋಗಿದ್ರೆ ನಾವು ಲಕ್ಕೋಳಿ ಸಿಗ್ತಾಯಿತ್ತು ಆ ಕಡೆ ಡೈರೆಕ್ಷನಲ್ಲಿ. ಸೊ ನಾವು ಈ ಕಡೆ ಯಾವತ್ತೂ ಬಂದಿಲ್ಲ. ನಾನು ಒಂದು ದಿವಸ ಲಕ್ಕೋಳಿಗೆ ಬೇಕಾದ್ರೆ ತುಂಬ ಸತಿಗೆ ಹೋಗಿದ್ದೀವಿ. ಸೊ ಈ ಕಡೆ ಡೈರೆಕ್ಷನಲ್ಲಿ ಯಾವುದಿದೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಸೊ ಗಾಯ್ಸ್, ನಾವೀಗ ಅಲ್ಲಿಂದ ಮೇನ್ ರೋಡ್ ಇಂದ ಒಂದ್ ರೈಟ್ ತಗೋಬೇಕು, ರೈಟ್ ಡೈವರ್ಷನ್. ಅಲ್ಲೊಂದು ಆರ್ಚ್ ಇರುತ್ತೆ, ಒಂದೇ ಗುಡ್ಡಾಗೆ ದಾರಿ ಅಂತ. ಸೊ ಅಲ್ಲಿ ರೈಟ್ ತಗೊಂಡು ಇಲ್ಲಿಂದ ಒಂದು 1 ಕಿಲೋಮೀಟರ್ 1.4 ಕಿಲೋಮೀಟರ್ ಇರುತ್ತೆ. ಸೊ ಜನ ಆಗ್ಲೇ ಬರ್ತಾ ಇದಾರೆ. ಎದುರುಗಡೆ ಬರೋರು ಏನು ಓ ಬ್ಲಾಗರ್ ಬ್ಲಾಗರ್ ಅಂತೀವ್ರಿ. ಸೊ ಈ ತರ ಇರುತ್ತೆ. ಇನ್ನು ಯಾರ್ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ ಫ್ರೆಂಡ್ಸಿಗೆ. ಭದ್ರಾವತಿಲಿ ಯಾರ್ಯಾರು ಇದಾರಲ್ಲ ಎಲ್ರಿಗೂ ಶೇರ್ ಮಾಡಿ ಇಂತ ಒಂದು ಜಾಗ ಇದೆ ಅಂತ. ಸೊ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ನಿಮ್ಮ ಒಂದು ವ್ಯಾಲ್ಯೂಯಬಲ್ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಬೂಸ್ಟ್ ಅನ್ನೋದು ಕೊಡುತ್ತೆ. ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸಖತ್ ಮಳೆ ಹೊಡಿತಾ ಇದೆ. ಇಲ್ಲೆಲ್ಲಾದ್ರೂ ನಿಲ್ಸ್ಬೇಕಾಗತ್ತೆ ಅಷ್ಟೇ ಈಗ. ಸೊ ಫುಲ್ ಘಾಟ್ ರೋಡು. ನಿಲ್ಸನ ಹೋಗೋಣ, ಇಲ್ಲೊಂದ್ ಸ್ವಲ್ಪ ನಿಂತು ಹೋಗ್ಬಿಡೋಣ, ಮಳೆ ಜೋರಾಗಿ ಬರ್ತಿದೆ. ಸೊ ನೋಡ್ತಾ ಇದೀರಲ್ಲ, ನಮ್ ಗಾಡಿ ಫುಲ್ಲು ಸಖತ್ ಗಲೀಜಾಗ್ಬಿಟ್ಟಿದೆ. ಫುಲ್ ಘಾಟ್ ರೋಡು, ಆ ಕಡೆ ಹೋಗೋಣ ಬರೀ ಬರ್ತಿದೆ ಅಂತ ನಿಲ್ಸಿದೀವಿ. ಸೊ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ಶೀಘ್ರದಲ್ಲೇ ನಮ್ಮ ಗಾಡಿನ ತಗೊಂಡು ಸ್ಕೂಟಿನ ಒಂದು 300 ಕಿಲೋಮೀಟರ್ಸ್ ರೈಡ್ ಮಾಡ್ತಾ ಇದ್ದೀವಿ. ಸೊ 300 ಕಿಲೋಮೀಟರ್ಸ್ ರೈಡ್ ಮಾಡೋದು ದೊಡ್ಡದಲ್ಲ, ಆ ಸ್ಕೂಟಿನ ತೊಗೊಂಡೋಗಿ ರೈಡ್ ಮಾಡೋದೇ ದೊಡ್ಡದು. ಸೊ ನೋಡಬೇಕು ಹೇಗಿರುತ್ತೆ ಏನು ಅಂತ. ಸ್ಯಾಟರ್ಡೆ, ಇವತ್ತು ಸಂಡೇ, ಸ್ಯಾಟರ್ಡೆ ಹೋಗ್ತೀನಿ ನಾನು. ಸೊ 300 ಕಿಲೋಮೀಟರ್ಸ್ ಲಾಂಗ್ ರೈಡ್ ಸ್ಟ್ರೆಚ್ ಇರುತ್ತೆ. ಎಲ್ಲಿಗೆ ಅಂತ ಗೆಸ್ ಮಾಡಿ. ನನಗೆ ಗೊತ್ತಿರೋರೆಲ್ಲ ಗೊತ್ತಿರುತ್ತೆ. ಸೊ ನೀವು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಗೆಸ್ ಮಾಡಿ ನೋಡೋಣ ಎಲ್ಲಿಗೆ ಹೋಗ್ತಿರ್ಬೋದೇನು ಅಂತ. ಸೊ ಗಾಯ್ಸ್, ಇಲ್ಲಿ ನೋಡ್ತಾ ಇದೀರಲ್ಲ, ಮೇಲೆ ಹೋಗ್ಬೇಕು. ಫುಲ್ಲು ಬೆಟ್ಟ ಹತ್ತದಿದು. ನಾವು ಒಂದ್ಸತಿ ರಂಗನಾಥ್ ಬೆಟ್ಟ ಅಂತ ನಮ್ಮ ಮನೆ ಹತ್ರನೇ ಇರೋ ಒಂದು ವ್ಯೂ ಪಾಯಿಂಟ್ ಹೋಗಿದ್ವಿ. ಅದು ಹಿಟ್ ಆಗಿತ್ತು. ಮತ್ತೆ ಅದು 240 ವ್ಯೂಸ್ ಹೋಗಿದೆ ನನ್ನ ಚಾನಲ್ ಅಲ್ಲಿ, ಹೈಯೆಸ್ಟ್ ಓಡಿರೋ ವ್ಯೂಸ್ ಅದು. ಅದನ್ನ ನೀವು ನೋಡ್ಬೋದು. ಸೇಮ್ ಟು ಸೇಮ್ ಇದೇ ತರ ಇದೆ. ಬಟ್ ಅಲ್ಲಿ ಸ್ವಲ್ಪ ಇಷ್ಟು ಗಿಡಗಳಿರ್ಲಿಲ್ಲ ಮೇಲೆ ಹತ್ಬೇಕಾದ್ರೆ. ಇಲ್ಲೇನೋ ಒಂದು ಮಾಡಿದ್ದಾರೆ. ಓ ಸಮಾಧಿ ಬೇರೆ ಹಾಕಿದ್ದಾರೆ ಗುರು. ನನಗಂತೂ ಭಯ ಆಯ್ತು. ಸಮಾಧಿ ಮಾಡಿದ್ದಾರೆ. ಇವತ್ತು ಮಾಡಿರ್ಬೇಕು, ಇವತ್ತಿಲ್ಲ ನಿನ್ನೆ. ಸೊ ಯಾರ್ದೋ ಲ್ಯಾಂಡ್ ಇದ್ದಂಗಿದೆ ಅಲ್ಲಿ. ಸೊ ಮೇಲೆ ಹೋಗ್ತಾ ಇದೀವಿ. ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇನ್ನು 1 ಕಿಲೋಮೀಟರ್ ತೋರಿಸ್ತೀವಿ ನಾವು ಅಲ್ಲಿ ನಿಂತಾಗಿಂದ. ಸೊ ಟೈಮ್ ಲಾಪ್ಸ್ ಎಂಜಾಯ್ ಮಾಡ್ರಿ. ಸೊ ಗಾಯ್ಸ್, ನಾವು ಫೈನಲಿ ರೀಚ್ ಆಗಿದೀವಿ. ಅಲ್ಲೇ ಇತ್ತು ಡೆಸ್ಟಿನೇಷನ್, ಬಟ್ ನಾವು ಮುಂದೆ ಹೋಗ್ತಾ ಇದೀವಿ. ತುಂಬಾ ಜನ ಅಲ್ಲಿ ನಿಂತಿದ್ರು. ಸೊ ಬಟ್ ನಾವು ಮುಂದೆ ಹೋಗ್ತಾ ಇದೀವಿ. ಏನಿದೆ ಏನು ಅಂತ ನೋಡೋಣ ಅಂತ. ಸೊ ಬನ್ನಿ ನೋಡೋಣ. ಇಲ್ಲೇ ನೋಡ್ರಿ ಇದರಲ್ಲ ಎಲ್ಲ ಗಾಡಿಗಳೆಲ್ಲ ನಿಲ್ಸಿದ್ದಾರೆ. ಸೊ ಇಲ್ಲಿಂದ ನೋಡಿ ಒಂದ್ಸತಿ. ಗಾಯ್ಸ್, ಹೇಳ್ತೀನಲ್ಲ, ನಿಜವಾಗ್ಲು ಸೈಕ್ ಇದೆ. ಈ ಕಡೆ ಇಲ್ಲಿ ಟೆಂಪಲ್ ಇದೆ. ಇದು ಟೆಂಪಲ್ ಇದೆ ಇಲ್ಲಿ. ಅಲ್ಲಿ ನೋಡ್ತಾ ಇದೀರಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲೋ? ಸೊ ಅಲ್ಲಿ ಟೆಂಪಲ್ ಇದೆ. ಸೊ ಇಲ್ಲಿಂದ ಒಂದ್ಸತಿ ವ್ಯೂ ಚೆಕ್ ಮಾಡಿ ಗಾಯ್ಸ್. ವಾವ್, ಡ್ಯಾಮ್ ಗಾಯ್ಸ್, ಡ್ಯಾಮ್. ಅಲ್ಲಿ ನೋಡಿ, ಅಲ್ಲೆಲ್ಲ ಫುಲ್ಲು ರಿವರ್. ಎಷ್ಟು ಚೆನ್ನಾಗಿದೆ. ಒಂದು
ನಾವು ಹಳೆ ಕಾಲದಲ್ಲಿ ನಾವು ಪೇಂಟಿಂಗ್ ಅಂದ್ರೆ ಏನ್ ನೆನ್ಪ್ ಬರ್ತಿತ್ತು, ಒಂದ್ ರಿವರ್ ಇರುತ್ತೆ, ಅದ್ರ ಹಿಂದ್ಗಡೆ ಒಂದು ಗುಡ್ಡ ಬೆಟ್ಟ ಇರುತ್ತೆ, ಮತ್ತೆ ಒಂದ್ ಮನೆಗಳಿರುತ್ತೆ. ಅದೇ ತರ ಪೇಂಟಿಂಗ್ ಅಂದ್ರೆ ಬೇಸಿಕ್ ಆಗಿ ಪೇಂಟಿಂಗ್ ಎಲ್ಲವನ್ನೂ ಅದೇ ಮಾಡಿರ್ತಾರೆ ನನಗೆ ಅನ್ಸ್ದಂಗೆ. ನಾನಂತ ಅದೇ ಮಾಡಿರೋದು. ಸೇಮ್ ನಾನು ಏನ್ ಪೇಂಟಿಂಗ್ ನೋಡಿದ್ನಲ್ಲ ಅದೇ ನಮ್ ಕಾಣಿಸ್ತಿದೆ. ಇಲ್ಲಿ ರಿವರ್, ಅಲ್ಲಿ ಊರು, ಅಲ್ಲಿ ಗುಡ್ಡ ಬೆಟ್ಟಗಳು. ಸೊ ಇದೇ ಕಾಣಿಸ್ತಿರೋದು. ನಮ್ ಗಾಡಿ ನೋಡಿ ಫುಲ್ ಧೂಳ ಆಗ್ಬಿಟ್ಟಿದೆ. ಸೊ ಇಲ್ಲಿಂದ ನೋಡಿ ಸಕ್ಕದಾಗಿದೆ ಮಾತ್ರ. ಇಲ್ಲೆಲ್ಲ ವಾಯ್ಸ್ ಬರ್ತಿದೆ, ನೀರಿನ ಸೌಂಡು. ಗಾಡಿ ತಗೊಂಬರ, ಮುಂದಕ್ಕೆ ಹೋಗೋಣ. ಸೊ ಅಲ್ಲೆಲ್ಲ ಜನ ಇದ್ದಂಗಿದ್ದಾರೆ, ಅಲ್ಲಿಗೂ ಹೋಗಿ ನೋಡೋಣ ಬನ್ನಿ. ಹಿಂಗೋ ಒಂಥರ ಅಲ್ಲಿ ವಾಟರ್ ಬೀಳ್ತಾ ಇದೆ, ವಾಟರ್ ಬಂದು ಮುಂದಕ್ಕೆ ಬೀಳ್ತಾ ಇದೆ, ತೊಟ್ಟಿ ತರ ಫಾರ್ಮೇಶನ್ ಆಗಿದೆ. ಸೊ ಏನು ಅಂತಾನೆ ಗೊತ್ತಿಲ್ಲ, ಕ್ಲಿಯರ್ ಆಗಿ ತೋರಿಸ್ತೀನಿ. ಓ ಇಲ್ಲಿ ನೋಡ, ಇಲ್ಲೊಂದು ಬಾವಿ ತರ ದೊಡ್ಡದಿದೆ. ಇಲ್ಲಿ ಸಂಪ್ಗಳು, ನೀರೆಲ್ಲ ಸ್ಟೋರ್ ಆಗಿ ಅದ್ರೊಳಗೆ ದೊಡ್ಡ ಸ್ಟೋರೇಜ್ ಇದೆ. ಏನಕ್ಕೆ ಮಾಡ್ತೀಯಾರ ಇದು? ಸೊ ಮಸ್ತಾಗಿದೆ ಈ ಸಿಸ್ಟಮ್ ಮಾತ್ರ, ಏನೋ ಒಂಥರ ವೆರೈಟಿ ಆಗಿದೆ ಅಲ್ವಾ? ನೀವು ಈ ಥರ ಎಲ್ಲಾದ್ರೂ ಸಿಸ್ಟಮ್ ನೋಡಿದ್ರ ಹೇಳಿ. ಇಲ್ಲಿಂದ ವ್ಯೂನ ನೋಡ್ರಿ ಒಂದ್ಸತಿ. ಅಲ್ಲಿ ಗಾಡಿ ನಿಲ್ಸಿ ಇಲ್ಲಿ ಮೇಲೆ ಬಂದಿದೀವಿ. ಅಲ್ಲಿ ಮೇಲೆ ಹತ್ ಬಂದ್ರೆ ಅಲ್ಲೊಂಥರ ಬಿಲ್ಡಿಂಗ್ ಇದಾವೆ, ಬಿಲ್ಡಿಂಗ್ ಮೇಲೆ ಮಾಡಿದ್ದಾರೆ. ಅಲ್ಲಿ ಕಿಟಕಿನೂ ಇದೆ, ಒಳಗೆ ರೂಮ್ಸ್ ಇದಾವೆ. ದೆನ್ ಇಟ್ ಈಸ್ ಲೈಕ್ ದಟ್. ಸೊ ಬನ್ನಿ ಹೋಗಿ ನೋಡೋಣ ಮೇಲೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ವ್ಯೂ ಒಂದ್ಸತಿ ನೋಡಿ. ಸೊ ಈ ಕಡೆನೂ ರಿವರ್ ಇದೆ, ಆ ರಿವರ್ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇರೋದು. ಸೊ ಎಷ್ಟು ಚೆನ್ನಾಗಿದೆ. ಈ ಕಡೆ ಒಂದು ದೊಡ್ಡ ಗುಡ್ಡ ಇದೆ, ದೊಡ್ಡ ಗುಡ್ಡ, ಪೂರ್ತಿ ಗುಡ್ಡಗಳೇ ಕಾಣಿಸ್ತವೆ. ಎಷ್ಟು ಚೆನ್ನಾಗಿದೆ. ಸೊ ಆ ಕಡೆ ಹೋಗಿ ತೋರಿಸ್ತೀನಿ ಬಾ, ಆ ಕಡೆ ಹೋಗೋಣ. ಈ ಕಡೆ ದಾರಿನೂ ಮಾಡಿಟ್ಟವ್ರೆ. ಸೊ ನೋಡಿ, ಇದೆಲ್ಲ ಬಂಡೆಕಲ್ಲು. ಇಲ್ಲಿಂದ ನೋಡಿ ಒಂದ್ಸತಿ ಏನ್ ಸೈಕ್ ಆಗಿದೆಯಲ್ಲ, ಮಸ್ತ್ ಆಗಿದೆ. ಅಲ್ಲಿ ಫಾರ್ಮಿಂಗ್, ಸಣ್ಣ ಫಾರ್ಮಿಂಗ್ ಮಾಡ್ತಿರೋದು ಅದೆಲ್ಲ. ಸೊ ಅಲ್ಲಿ ಫಾರ್ಮಿಂಗ್ ಲ್ಯಾಂಡು, ಇದು ರಿವರು. ಏನ್ ವ್ಯೂ ಎಲ್ಲ ಸಖತ್ತಾಗಿದೆ ಅಲ್ಲ, ಮಸ್ತಾಗಿದೆ. ಈ ವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಗೈಸ್, ಇಲ್ಲಿ ಕುತ್ಕೊಂಡಿದ್ದೀನಿ, ಇಲ್ಲಿಂದ ಒಂದ್ಸತಿ ವ್ಯೂ ಚೆಕ್ ಮಾಡಿ. ಸೊ ಇಲ್ಲಿಂದ ಪೂರ್ತಿ ವ್ಯೂ ಕಾಣಿಸುತ್ತೆ, ಮಳೆ ಬೇರೆ ಬರ್ತಾ ಇದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಎಲ್ಲ ಬಿಸಿಲು ಹೊಡಿತಾ ಇದೆ, ಆ ಬಿಸಿಲು ಶಾಡೋ ಬಂದು ಈ ಕಡೆ ಬೀಳ್ತಾ ಇದೆ. ಸಖತ್ತಾಗಿದೆ, ಒಂಥರ ಕ್ರೇಜಿ. ಇಲ್ಲಿ ಇನ್ನೊಂದ್ಸತಿ ಬೆಳಗ್ಗೆ ಇಲ್ಲ ಸಂಜೆ ಸನ್ಸೆಟ್ ಸನ್ರೈಸ್ ಆಗಬೇಕಾದ್ರೆ ಬರೋಣ. ಬಿಕಾಸ್ ಇವಾಗೆಲ್ಲ ಆಗಲ್ಲ, ಇನ್ನೂ ಲೇಟು, ಮಳೆಗಾಲ ಎಲ್ಲ ಹೋದ್ಮೇಲೆ ಬರೋಣ ಒಂದ್ಸತಿ. ಸೊ ಎಷ್ಟು ಸಖತ್ತಾಗಿದೆ ನೋಡಿ. ಇಲ್ಲಿಂದ ನಾವು ಇವಾಗ ಒಂದು ಬೇರೆ ಸ್ಪಾಟಿಗಾದ್ರೆ ಹೋಗ್ತಾ ಇದ್ದೀವಿ. ಇಲ್ಲಿ ಭದ್ರಾ ವಾಟರ್ ಫಾಲ್ಸ್ ಅಂತೇಳಿ ಎಲ್ರಿಗೂ ಗೊತ್ತಿರ್ಬೋದು, ಭದ್ರಾವತಿಲಿರೋ ಲೋಕಲ್ಸಿಗೆಲ್ಲ. ಸೊ ನಾವು ಯಾವತ್ತೂ ಹೋಗಿಲ್ಲ ವಾಟರ್ ಫಾಲ್ಸ್ ಇದು. ಸೊ ಅಂದರೆ ವಾಟರ್ ಫಾಲ್ಸ್ ಅಂದರೆ ಅದು ಒಂದು ಸಣ್ಣ ಚೆಕ್ ಡ್ಯಾಮ್ ಇರುತ್ತಲ್ಲ, ಆ ಥರ ಇರುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಇರ್ಬೋದೇನೋ, ನಿಮಗೇನು ಕಾಣಿಸ್ತಿದೆಯೋ ಇಲ್ಲ ಅಲ್ಲಿ ಅದೇ ಇರ್ಬೋದು. ಬನ್ನಿ ಹೋಗಿ ನೋಡೋಣ. ಇನ್ನೊಂದು 500 ಮೀಟರ್ಸ್ ಇದೆ ಅಷ್ಟೇ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ಲು ಚೆಕ್ ಡ್ಯಾಮು. ಸೊ ಇದೇ ಅಣೆಕಟ್ಟು, ಅದು ವ್ಯೂ ಚೆನ್ನಾಗಿರುತ್ತೆ ಅಂತ ಬಂದಿರೋದು. ಸೊ ಇದ್ರದ್ದು ಕೆಳಗೆ ನೋಡಿದ್ರು ನಿಮಗೆ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಪೀಸಾಗಿದೆ. ಯಾರು ಇರಬಾರ್ದು ಈ ಟೈಮಲ್ಲಿ. ಸಾಯಂಕಾಲ ಟೈಮಲ್ಲಿ ಬಂದು ಆರಾಮಾಗಿ ಒಬ್ಬರೇ ಚಿಲ್ ಮಾಡಬೇಕಷ್ಟೇ, ಒಬ್ಬರೇ ಇಬ್ಬರು ಚಿಲ್ ಮಾಡೋಕೆ ಒಳ್ಳೆ ಸ್ಪಾಟ್ ಮಾತ್ರ. ಎಲ್ಲ ಮೀನು ಹಿಡಿತವ್ರಲ್ಲೆಲ್ಲ. ಸೊ ಬನ್ನಿ ಮುಂದೆ ಹೋಗಿ ತೋರಿಸ್ತೀನಿ. ಆಪೋಸಿಟಲ್ಲೂ ಒಂದು ತೋರಿಸಿದೆ, ಅದು ತುಂಗಾ ಅಂತ ಹೇಳ್ತಾರೆ ಅದನ್ನು, ಇದು ಭದ್ರಾ ಅಂತ ಹೇಳ್ತಾರೆ ವಾಟರ್ ಫಾಲ್ ಆ ಕಡೆ ಹೋಗೋಕ್ಕೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇನ್ನು ಆ ಕಡೆ ಹೋಗಿ ತೋರಿಸ್ತೀನಿ. ಇಲ್ಲಿಂದ ಒಂದ್ಸತಿ ವ್ಯೂ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಭಯಂಕರವಾಗಿದೆ. ಅಲ್ಲಿ ಒಂದು ಬಿಟ್ಟಿದ್ದಾರೆ, ಇಲ್ಲೇನಾದ್ರೂ ಸ್ವಲ್ಪ ಫೋನ್ ಬಿಟ್ಟೆ ಅಂದರೆ ಮುಗೀತು ಕತೆ, ಹೋಯ್ತು ಅಂತಾನೆ, ಗೋವಿಂದ ಗೋವಿಂದ. ಸೊ ಎಷ್ಟು ಫೋರ್ಸಾಗಿ ಹೋಗ್ತಿದೆ ಆ ನೀರನ್ನು ಒಂದ್ಸತಿ ಅಬ್ಸರ್ವ್ ಮಾಡಿರಿ ನೀಟಾಗಿ, ಯಾವ ಥರ ಹೋಗುತ್ತಲ್ಲ. ಸೊ ಇಲ್ಲಿ ಸ್ವಲ್ಪ ಇಳಿಯೋಕ್ಕೆ ಮಾಡಿದ್ದಾರೆ, ಬಟ್ ನಾವೇನು ಇಳಿಯೋಕ್ಕೆ ಹೋಗಲ್ಲ. ಇದೆಲ್ಲ ಆಳ ಇರುತ್ತೆ, ಈ ಕಡೆ ಆಳ ಇರುತ್ತೆ, ಈ ಕಡೆ ಇದಿರುತ್ತೆ. ನಡ್ಕೊಂಡು ಹೋಗ್ಬೋದು, ಆದರೆ ಫುಲ್ ಜಾರುತ್ತೆ.
ಸೊ ಇಳಿದು ತೋರಿಸ್ತೀನಿ ಬನ್ನಿ, ನಿಮ್ಗೋಸ್ಕರ ಏನಾದರೂ ಮಾಡಕ್ಕೆ ರೆಡಿ. ಇಲ್ಲಿ ಆಳ ಇಲ್ಲ ಕಣ, ಇಲ್ಲಿ ಕಟ್ಟೆ ಇದೆ, ಇಲ್ಲೆಲ್ಲ ಇದೆ. ಸೊ ಇವಾಗ ಇಳಿದೀನಿ ನೋಡಿ ಗಾಯ್ಸ್, ಈ ಥರ ಇದೆ. ಅಲ್ಲಿ ಕಾರೆಲ್ಲ ಇಳಿಸ್ತಾರೆ ಅನಿಸುತ್ತೆ, ಏನಾದರೂ ಟ್ರ್ಯಾಕ್ಟರ್ ಹೋಗೋಕ್ಕೆ, ಏನಾದರೂ ತೊಳೆಯೋದು ಪಡೆಯೋದು ಅದನ್ನೆಲ್ಲ ಇಳ್ಸೋಕ್ಕೆ, ಯಾವುದು ಫಿಶಿಂಗಿಂದು ಅದಕ್ಕೆಲ್ಲ ಇಲ್ಲಿ ದಾರಿ ಮಾಡಿದ್ದಾರೆ. ಸೊ ಯಾವ ಥರ ಇದೆ ನೋಡಿ, ಫುಲ್ಲು ಜಾರುತ್ತೆ, ಇಲ್ಲಿ ಸಖತ್ ಜಾರುತ್ತೆ. ಇಳಿಬೇಡಪ್ಪ, ಸುಮ್ಮನಿರಪ್ಪ. ಹಾಂ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ನೀರು ಹೋಗ್ತಾ ಇದೆ ಅಂತ. ಸೊ ಕ್ರೇಜಿ ಆಗಿದೆ ಇದು ಮಾತ್ರ. ಆ್ಯಕ್ಚುಲಿ ಅಲ್ಲಿಗೆ ಬರಬೇಕು, ಟ್ರೈ ಮಾಡ್ತೀವಿ ಅಲ್ಲಿಗೆ ಹೋಗೋಕ್ಕೆ. ಅಲ್ಲಿಗೆ ಹೋಗಿ ನೋಡೋಣ ಆಗುತ್ತೋ ಇಲ್ಲೋ. ಯಾವ ಥರ ಇದೆ ನೋಡಿ. ಇದು ನಾವು ಕಟಿಂಗ್ ಮಾಡಿಸಿಲ್ಲ, ಎಲ್ಲ ಕೆಡ್ದಾಗ ಕಾಣಿಸ್ತಾ ಇರ್ತೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲೆಲ್ಲಾದರೂ ಹೋಗಿ ಟ್ರೈ ಮಾಡ್ತೀವಿ ತಾಡ್ರಿ. ಸೊ ಇಲ್ಲಿ ಸ್ವಲ್ಪ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಸೊ ಒಂದೇ ಕೈಯಲ್ಲಿ ಹಿಡಿಬೇಕು. ಇಟ್ಕೋ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಇಲ್ಲಿಗೆ ಹೆಲ್ಮೆಟ್ ಕೊಡು. ಇಲ್ಲಿಂದ ಹಿಂಗೆ ಹೋದರೆ ಅಲ್ಲಿಗೆ ಹೋಗ್ಬೋದು. ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಏನು ಅಂತ. ಡೇಂಜರ್ ಆಗಿದೆ ಇದು, ಸ್ವಲ್ಪ ಬಿದ್ವಿ ಅಂದರೂ ಹೋಗ್ತೀವಿ, ತಲೆಗಿದೆ ಹೊಡ್ಕೊತೀವಿ. ಬಂದೇನಪ್ಪ. ಸೊ ಸಖತ್ ಭಯಂಕರವಾಗಿದೆ ಕಲ್ಲುಗಳು. ಸ್ವಲ್ಪ ಜಾರು ಬಿದ್ವಿ ಅಂದರೂ ಹೋಯ್ತು, ತಲೆನೇ ಹೊಡ್ತಿರುತ್ತೆ, ಓಪನ್ನೇ. ಸೊ ಫೈನಲಿ ವಿ ಆರ್ ಹಿಯರ್. ಅಷ್ಟೇನು ಚೆನ್ನಾಗಿಲ್ಲ ನಿಂತ್ಕೊಳಕ್ಕೆಲ್ಲ. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ, ಕ್ರೇಜಿ ಆಗಿದೆ. ಸೊ ಇಲ್ಲಿ ನೋಡಿ, ಈ ಮೂರು ಬಿಟ್ಟಿದ್ದಾರೆ ಗೇಟು. ಯಾವ ಥರ ನೀರೆಲ್ಲ ಬರ್ತಿದೆ ನೋಡಿ, ಯಾವ ಥರ ನೀರೆಲ್ಲ ಬರ್ತಿದೆ ನೋಡಿ, ಸಖತ್ತಾಗಿದೆ. ಇಲ್ಲ. ಸೊ ಇಲ್ಲಿಗೆ ಎಂಡಿಂಗ್ ಹೇಳಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್.